ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಯಲ್ಲಿ ಕರ್ಜೂಕಾಯಿನ ಡಿಫ್ರೆಂಟ್ ಆಗಿರೋ ವಿಧದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಈ ಥರ ಒಂದು ಅಗಲವಾಗಿರೋ ಪ್ಲೇಟ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಕಪ್ ಹಾಕ್ಕೊಂಡಿದ್ದೆ. ಈಗ 2ನೇ ಕಪ್ಪು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಗೂ ತಗೋಬೋದು. ಆದರೆ ಇವತ್ತು ನಾನು ಪೂರ್ತಿ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಈಗ ಇದಕ್ಕೇ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಸಾಕು, ಜಾಸ್ತಿ ಬೇಡ. ತುಪ್ಪ ಹಾಕ್ಕೊಂಡ್ಮೇಲೆ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ತುಪ್ಪ ಚೆನ್ನಾಗಿ ಹಿಟ್ಟಿಗೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿರೋ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಹಾಗಾಗಿ ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು. ನಾವು ಪೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀವಲ್ಲ, ಆ ಹದಕ್ಕೆ ಇರಬೇಕಾಗುತ್ತೆ ಹಿಟ್ಟು. ತುಂಬ ನೀರು ಮಾಡಬೇಡಿ, ಅವಾಗ ಚೆನ್ನಾಗಿ ಬರಲ್ಲ. ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈ ಹದಕ್ಕೆ ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಿಟ್ಟು ಈ ಹದಕ್ಕೆ ಇರಬೇಕಾಗತ್ತೆ. ಈಗ ಇದನ್ನು ಒಂದು ಪಾತ್ರೆಯಿಂದ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಡೋಣ. ಈಗ ಇದಕ್ಕೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಕಡಾಯಿಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ತಿಲ್ಲ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮೆಲ್ಟ್ ಆಗಲಿ ಚೆನ್ನಾಗಿ. ತುಪ್ಪ ಮೆಲ್ಟ್ ಆಗಿದೆ ನೋಡಿ. ಈ ಟೈಮಲ್ಲಿ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬಾದಾಮಿ, ಗೋಡಂಬಿನ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಲೋ ಫ್ಲೇಮ್, ಸ್ಟವ್ನ ತುಂಬ ಲೋ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಈಗ 1 ನಿಮಿಷ ಆಗಿದೆ. ನಾನು ಇದನ್ನು ಹಾಕ್ಕೊಂಡು ಈಗ ಇದಕ್ಕೇನೆ ನಾನು ಒಂದು ಕಾಲ್ ಕಪ್ಗಿಂತ ಕಡಿಮೆ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಸೇರಿಸ್ಕೊಂಡು ಇದನ್ನು ಮಂದ ಉರಿಲಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ, ಗಮ್ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ. ಕಲರ್ ಚೇಂಜ್ ಮಾಡ್ಕೋಬಾರ್ದು, ಇದನ್ನು ಚೆನ್ನಾಗಿ ಹುರಿದು ತಗೋಬೇಕಾಗತ್ತೆ. ಈಗ ನಾವು ರವೆನೂ 1 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹುರ್ತಿದೆ ನೋಡಿ. ಈ ಟೈಮಲ್ಲಿ ನಾನಿಲ್ಲಿ 1/2 ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಡೆಸಿಕೇಟೆಡ್ ಕೋಕೋನಟ್ ಯಾವುದಾದ್ರೂ ಹಾಕೋಬೋದು. ಇದನ್ನು ಲೈಟಾಗಿ ಇದ್ರ ಜೊತೆಗೆ ನಾವು ಹುರಿದು ತೊಗೊಳ್ಳೋಣ. ಇಲ್ಲಿ ರವೆ ನಾನು ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ, ಅಥವಾ ನೀವು ಸಣ್ಣ ರವೆ ಆದರೂ ತೊಗೋಬೋದು. 2ರಲ್ಲಿ ಯಾವುದಾದ್ರೂ ತೊಗೋಬೋದು. ನಾನು ಆದರೆ ಇವತ್ತು ಮೀಡಿಯಮ್ ಸೈಜ್ ರವೆನ ಯೂಸ್ ಮಾಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ತಗೋಬೇಕಾಗುತ್ತೆ. ಇದ್ರ ಜೊತೆ ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು, ಕಲರ್ ಚೇಂಜ್ ಮಾಡ್ಕೋಬಾರ್ದು. ಈಗ ಇದಾಗಿದೆ ನೋಡಿ, ಚೆನ್ನಾಗಿ ಹುರಿದಿದ್ದೀನಿ. ಇಷ್ಟಾದರೆ ಸಾಕು. ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ನೋಡಿ, ನಾನು ಮತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಕೋವನ್ನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮಷ್ಟು ಕೋವನ್ನ ತೊಗೊಂಡಿದ್ದೀನಿ. ಅದನ್ನು ಈ ಬಾಣಲಿಗೆ ಹಾಕಿ ಇದರಲ್ಲಿರೋ ತೇವಾಂಶನೆಲ್ಲ ಸ್ವಲ್ಪ ತಗೊಳ್ಳೋಣ, ತೆಗೆದು ಬಿಡೋಣ. ಇಲ್ಲಾಂದರೆ ಅದು ನಾವು ಮಾಡೋ ಕರ್ಜೂಕಾಯಿ ಬೇಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಇದರಲ್ಲಿ ಇರೋ ಸ್ವಲ್ಪ ಒಂದು 2 ನಿಮಿಷ ನಾವು ಬಾಣಲಿಯಲ್ಲಿ ಹುರ್ಕೊಂಡ್ರೆ ಸಾಕು.
ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು. ಈ ಥರ ಮಾಡೋದ್ರಿಂದ ನಾವು ಮಾಡೋ ಕಜ್ಜಿಕಾಯಲ್ಲಿ ಅದ್ರದ್ದು ಸೆಲ್ಫ್ ಲೈಫು ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ನೋಡಿ ಈ ಹದಕ್ಕಾದರೆ ಸಾಕು. ಈಗ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೋವನ ಇಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪೌಡ್ರ್ ಆದರೂ ಹಾಕ್ಕೋಬೋದು ಅಥವಾ ಸಕ್ಕರೆ ಆದರೂ ಹಾಕ್ಕೋಬೋದು. ನನ್ನ ಹತ್ರ ಶುಗರ್ ಪೌಡ್ರ್ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದು ನೀವು ಸ್ವೀಟು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾಗಿದ್ದರೆ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಸಕ್ಕರೆ ಪೌಡ್ರ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೈಯಿಂದ ಚೆನ್ನಾಗಿ ಸಕ್ಕರೆ ಪೌಡ್ರು ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಸ್ಟಫಿಂಗು ರೆಡಿಯಾಗಿದೆ. ನೋಡಿ ಇಲ್ಲಿ ನಾನು ಶುಗರ್ ಪೌಡರ್ನ ಅಂದರೆ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಪೌಡ್ರ್ ಬದಲು ನೀವು ಬೆಲ್ಲ ಆದರೂ ಸಣ್ಣ ಸಣ್ಣ ತುರಿದ್ಬಿಟ್ಟು ಆದರೂ ಹಾಕ್ಕೋಬೋದು, ಕಟ್ ಮಾಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು. ಯಾವುದಾದ್ರೂ ಹಾಕ್ಕೋಬೋದು, ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ನಾನಿವತ್ತು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಇದು ಸೈಡಲ್ಲಿರಲಿ. ನೋಡಿ ಈಗ ಸ್ಟಫಿಂಗ್ ರೆಡಿಯಾಗಿದೆ, ಸೈಡಲ್ಲಿರಲಿ. ಈಗ ಹಿಟ್ಟನ್ನು ನೋಡೋಣ. ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ಸೆಟ್ಟಾಗಿದೆ ಆದರೂ ಒಂದ್ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಮೇಲೆ ಇದನ್ನು 2 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಒಂದನ್ನು ತಗೊಳ್ಳೋಣ, ಒಂದನ್ನು ಹಾಗೆ ಕ್ಲೋಸ್ ಮಾಡಿ ಇಡೋಣ. ಈಗ ಇದನ್ನು ಸ್ವಲ್ಪ ಸಿಲಿಂಡರ್ ಶೇಪಲ್ಲಿ ಹೊತ್ಕೊಳ್ಳೋಣ. ನೋಡಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತಗೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ರೌಂಡಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ಥರ ರೌಂಡಾಗಿ ಮಾಡಿ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪೂರಿ ಎಲ್ಲ ಮಾಡ್ಕೊಳ್ಳಲ್ವ, ಅದಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ. ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ತುಂಬ ದಪ್ಪಕ್ಕೂ ಲಟ್ಟಿಸ್ಕೋಬಾರ್ದು. ತೋರಿಸ್ತೀನಿ ಯಾವ ಹದಕ್ಕೆ ಇರಬೇಕು ಅಂತ. ನೋಡಿ ನಾನು ಇದಕ್ಕೆ ಯಾವ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ. ನೋಡಿ ಹಾಗೇ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಹಿಟ್ಟು. ನೋಡಿ ಈ ಥರ ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪಕ್ಕಿರಬಾರ್ದು. ಈ ಥರ ಲಟ್ಟಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಎಲ್ಲನೂ ಅದೇ ರೀತಿಲಿ ಲಟ್ಟಿಸ್ಕೊಳ್ಳೋಣ. ಒಂದೇ ಸೈಜಲ್ಲಿರೋ ಥರ ನೋಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದೇ ಈವನ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನೂ ಹೀಗೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಳ್ಳೋಣ. ಒಂದನ್ನು ಹೀಗೆ ಕೈಯಲ್ಲಿ ತಗೊಂಡು ಸ್ವಲ್ಪ ನೀರನ್ನು ತಗೊಂಡು ಸುತ್ತ ಹೀಗೆ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟು ಅಪ್ಲೈ ಮಾಡ್ಕೊಂಡ್ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹೀಗೆ 1 ಸ್ಪೂನಷ್ಟು ತೆಗೆದು ಇದರಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ನೀಟಾಗಿ ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಎಡ್ಜಸ್ಸು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಎಡ್ಜ್ ಕೊನೆಯದಿರುತ್ತಲ್ಲ ಅದನ್ನು ಹೀಗೆ ಒತ್ತಿರಿ. ಹೀಗೆ ಎಡ್ಜನ್ನು ಹೀಗೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ನೋಡಿ ಹೀಗೆ ಜಸ್ಟ್ ಒಂದ್ರ ಮೇಲೆ ಒಂದು ಇಟ್ಕೊಂಡು ಅದ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ನೋಡಿ ಹೀಗೆ ಮಾಡಿಕೊಂಡ್ರೆ ಸಾಕು. ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಮಾಡಿ ತಗೊಳ್ಳೋಣ. ನೋಡಿ ಎಲ್ಲನೂ ಇದೇ ವಿಧದಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಎಲ್ಲನೂ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ನಾವು ಗುಲಾಬ್ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊಳ್ಳಲ್ವ, ಆ ಥರ ಪಾಕನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪಾಕ ಮಾಡೋದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ. ಇದು ಪಾಕ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಕಜ್ಜಿಕಾಯಿನ ಕರೆದು ತೊಗೊಳ್ಳೋಣ ಎಣ್ಣೆಯಲ್ಲಿ. ಸ್ಟವ್ ಫ್ಲೇಮ್ನ ಲೋಯಲ್ಲಿ ಇಟ್ಕೊಳ್ಳೋಣ. ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ನಾನು ಸ್ವಲ್ಪ ಕರಗಬೇಕಿದೆ. ಇದು ಈ ಕಡೆ ರೆಡಿ ಆಗ್ತಾ ಇರಲಿ. ನಾನು ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಬಿಸಿ ಆಗೋದು ಬೇಡ, ಮೀಡಿಯಮ್ ಆಗಿ ಬಿಸಿ ಆದರೆ ಸಾಕು. ಈಗ ಒಂದು 5 ನಿಮಿಷ ಆಗಿದೆ ನೋಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸಕ್ಕರೆ ಪಾಕ ಅಲ್ಲ ಅಂಟೋ ಇದಕ್ಕೆ ಬಂದಿದೆ ನೋಡಿ, ಕಾಣಿಸ್ತಿದೆಯಾ? ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು 2 ಡ್ರಾಪ್ ಅಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಾದರೂ ಹಾಕ್ಕೋಬೋದು ಅಥವಾ ಏಲಕ್ಕಿ ಪೌಡ್ರ್ ಆದರೂ ಹಾಕ್ಕೋಬೋದು. ಇದು ಜಸ್ಟು ಫ್ಲೇವರ್ಗೋಸ್ಕರ ಅಷ್ಟೇ. ಒಂದು 2 ಡ್ರಾಪ್ ಹಾಕ್ಕೊಂಡಿದ್ದೀನಿ. ಈಗ ಇದು ಹೀಗೆ ಇರಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾವು ಮಾಡಿ ಇಟ್ಕೊಂಡಿರೋ ಖರ್ಜೂರನ ಒಂದೊಂದೇ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು, ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು. ನೋಡಿ, ಒಂದು ಕಡೆ ಆದಮೇಲೆ ಈ ಕಡೆನೂ ಇನ್ನೊಂದು ಕಡೆನೂ ಚೆನ್ನಾಗಿ ತಿರುಗಿಸಿ 2 ಕಡೆನೂ ಚೆನ್ನಾಗಿ ಬೇಯೋ ಥರ ನೋಡ್ಕೋಬೇಕು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಗರಿ ಗರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ತೆಗೆದು ಸಿರಪ್ ಸಕ್ಕರೆ ಪಾಕದಲ್ಲಿ ನೋಡಿ, ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚ್ ರೆಡಿ ಆಗೋವರೆಗೂ ಇದು ಸಕ್ಕರೆ ಪಾಕದಲ್ಲೇ ಇರಲಿ. ಈಗ ನಾವು ಅಲ್ಲಿ ನೆಕ್ಸ್ಟ್ ಬ್ಯಾಚನ್ನು ಫ್ರೈ ಮಾಡಿ ತಗೊಳ್ಳೋಣ. ಈಗ ನೆಕ್ಸ್ಟ್ ಬ್ಯಾಚನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ. ನೋಡಿ, 1 ನಿಮಿಷ ಆಗಿದೆ. ನಾವು ಇದಕ್ಕೆ ಹಾಕ್ಕೊಂಡು ಈಗ ಸಕ್ಕರೆ ಪಾಕದಿಂದ ತೆಗೆದು ಇದನ್ನು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನೋಡಿ, ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕಲಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ನಾನು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಜ್ಯೂಸಿಯಾಗಿ, ತುಂಬ ಕ್ರಿಸ್ಪಿಯಾಗಿ, ಜ್ಯೂಸಿಯಾಗಿ ಚೆನ್ನಾಗಿದೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ.